ನೀವು ವಿರೋಧ ಪಕ್ಷದ ಶಾಸಕರು, ಅಧಿವೇಶನದಲ್ಲಿ ನಮ್ಮ ಸಮಸ್ಯೆಗಳನ್ನು ಚರ್ಚೆ ಮಾಡ್ರಿ ಅಂತೇಳಿ ನಿಮ್ಮ ಮುಂದೆ ಹೇಳಕತ್ತೇವೆ ನಾವು. ಈಗ ಆ ಪ್ರಶ್ನೆ ನೀವು ಸ್ವೀಕಾರ ಮಾಡ್ಕೊಂಡು ಅಧಿವೇಶನ ಚರ್ಚೆ ಮಾಡ್ತಿದ್ರೆ ಭಾಳ ಒಳ್ಳೆಯದು. ಈಗ ಶಿವಾನಂದ ಪಾಟೀಲ್ ಅದಾರ, ಅಲ್ಲಿಗೆ ಹೋಗಿ ಕೇಳ್ರಿ ಅಂತ ಅನ್ನೋದಕ್ಕಿಂತಲೂ ಶಿವಾನಂದ ಪಾಟೀಲ್ರಿಗೆ ಇಲ್ಲಿ ಸಿದ್ದರಾಮಯ್ಯನವ್ರ ಸಾಹೇಬರು ಬಂದಾಗ ಕಬ್ಬಿನ ಬೆಲೆ ನಿಗದಿಪಡಿಸ್ತೀವಿ ಅಂತೇಳಿ 2 ದಿನದಾಗ ನಿಗದಿಪಡಿಸ್ತೀವಿ ಅಂತೇಳಿ CM ಮುಂದೆ ಮಾತು ಕೊಟ್ಟರು. ಸನ್ಮಾನ್ಯ ತಿಮ್ಮಾಪುರ ಸಾಹೇಬರು, ಸನ್ಮಾನ್ಯ ಶಿವಾನಂದ ಪಾಟೀಲ್, ನಾವೇ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮನವಿ ಕೊಟ್ಟೇವ್ರಿ. 2 ದಿನ ಬಿಟ್ಟು 6 ತಿಂಗಳಾದ್ರೂ ಕಬ್ಬಿನ ಬೆಲೆಗೆ ನಿಗದಿ ಮೀಟಿಂಗ್ ಕರೀಲಿಲ್ಲ ಅವರು. ಅಂತ ಅದು ಅವರು ಆಳುವ ಸರ್ಕಾರ ಹಂಗ ಆಳಾರ ಸರ್ಕಾರದವ್ರು ಹಿಂಗೆ ಮಾತಾಡಿದ್ರೆ ನಮ್ಮ ಗತಿ ಎಲ್ಲಿ ಹೋಗ್ಬೇಕು ಸರ್? ನಾನು ಅವರಿಗೆ ಮಾತಾಡಿದ್ದು ಹೋರಾಟ ಕೂತಿದ್ರು ತಿಂಗಳಗಟ್ಲೆ ಅವ್ರು. ನಾನು ಅದು ಬರಂಗಿಲ್ಲಪ್ಪ ಅಂತ ನಾನು ಅವ್ರ ಮನವಿ ಅಟ್ಟ ಸ್ವೀಕಾರ ಮಾಡ್ಕೊಂಡು ನಾನು ಹೋಗಿಲ್ಲ. ಶಿವಾನಂದ ಪಾಟೀಲ್ ಬಂದು ಅವ್ರನ್ನ ಎಬ್ಸ್ಯಾರಲ್ಲಿ, ಅವ್ರು ಎಬ್ಸ್ಯಾರ, ಅವರ ಜವಳಿ ಮಂತ್ರಿ ಇದಾರೆ. ಮತ್ತು ಇದು ಆರೋಪ ಇರೋದು ನೇರ ಮ್ಯಾಗ ನನ್ನ ಮ್ಯಾಗ ಅದ. 100 ಕೋಟಿ ಹಾನಿಯಾಗಿದ್ದು ಅವ್ರ ಮಂತ್ರಿ ಇದಾರ. ನಾ ಹೇಳಿನಿ ಅವ್ರ ಮಂತ್ರಿ ಅವರದಾರ, ನಿಮ್ಮ ಮಂತ್ಯಕ್ಕೆ ಬಂದವ್ರು, ಅವ್ರಿಗೆ ಹೇಳಿ ಎನ್ಕ್ವೈರಿ ಮಾಡ್ತಾರೆ ಅಂತ ಹೇಳಿ. ಇಲ್ಲ, ಮನಸ್ತಾಪ ಮಾಡ್ಕೋಬೇಡ್ರಿ. ನಮ್ದು ಏನದಲ್ಲಿ ಈಗ ನಾವು ಇವು ಗ್ಯಾರಂಟಿ ಯೋಜನೆಗಳಂತೇಳಿ 5 ಗ್ಯಾರಂಟಿ ಯೋಜನೆ ತಂದ್ರು, ಬಸ್ ಫ್ರೀ ಅಂತೇಳಿ ಎಲ್ಲರೂ ಆಳುವ ಸರ್ಕಾರ ಚಲೋ ಮಾಡಿದಂತ ತಿಳ್ಕೊತೇವು. ಬಟ್ ಶಾಲಾ ಮಕ್ಕಳಿಗೆ ಮುಂಜಾನೆ 7 ಗಂಟೆಗೆ ಮನೆ ಬಿಟ್ಟು ಅಂತಂದ್ರೆ ಸಾಯಂಕಾಲ 8 ಗಂಟೆ ತನಕ ಮನೆಗೆ ಬರೋಲ್ಲ ಬಸ್ ಇಲ್ಲಾರ್ದಕ್ಕೆ. ನೀವು ವಿರೋಧ ಪಕ್ಷದ ಶಾಸಕರಾಗಿ ಅಧಿವೇಶನದಲ್ಲಿ ಆ ಮಕ್ಕಳ ಸಲುವಾಗಿ ಒಂದು 4 ತಾಲೂಕಿಗೆ 4 ಬಸ್ ಹೆಚ್ಚಿಗೆ ಮಾಡಿಸ್ರಿ. ಅಲ್ಲ ರೀ, ನೀವು ದಯವಿಟ್ಟು ನಾವು ಮಾತಾಡಿದ್ದು ಕೇಳಂಗಿಲ್ಲ. ನೀವು ನಾವು ವಿರೋಧ ಪಕ್ಷದ ಸಾಕಷ್ಟು ಮಾತಾಡ್ತೀವಿ, ಸರ್ಕಾರನ ರೈಟ್ ತಗೋತೀವಿ. ನೀವು ಕೇಳ್ರಿ ಹೊಂಟ. ನೇಕಾರ ಬಗ್ಗೆನೂ ಮಾತಾಡಿದೀವಿ, ರೈತರ ಬಗ್ಗೆನೂ ಮಾತಾಡಿದೀವಿ, ಬಸ್ಗಳ ಬಗ್ಗೆನೂ ಮಾತಾಡಿದೀವಿ, ಶಾಲಾ ಮಕ್ಕಳ ಬಗ್ಗೆನೂ ಮಾತಾಡಿದೀವಿ. ನಾವು ರಿಕಾರ್ಡ್ ತೆಗೆದು ನೋಡ್ರಿ ಹೊಂಟ. ನಾವು ನೇಕಾರ ಹೋರಾಟಗಾರರು. ಪ್ರತಿಯೊಂದು ಯೋಜನೆಗಳು ಸರ್ಕಾರದಲ್ಲಿ ಅನುಷ್ಠಾನಗೊಳ್ಬೇಕಾದ್ರೆ ಒಬ್ಬರು ಶಾಸಕರು ಧ್ವನಿ ಎತ್ತಿದ್ರೆ ಆಗಲ್ಲ. ಏನಾಗತ್ತಪ್ಪ ಅಂದ್ರೆ ಒಬ್ಬರು ಶಾಸಕರು ಇಡೀ ರಾಜ್ಯದ ನೇಕಾರನ್ನ ಒಗ್ಗೂಡಿಸಲು, ಅವನ ಜೀವನದ ಬಗ್ಗೆ ಸೃಷ್ಟಿ ಆಗಲು ಒಬ್ಬರು ಶಾಸಕರು ಧ್ವನಿ ಎತ್ತಿದ್ರೆ ಸಾಧ್ಯ ಆಗಲ್ಲ. ಸತತ ನಮ್ಮ ನೇಕಾರ ಪರವಾಗಿ ಸಿದ್ದು ಸೌದಿಯವ್ರ ಧ್ವನಿ ಎತ್ತರ. ಅದಕ್ಕೆ ನಾನು ಅವರಿಗೆ ಕೃತಜ್ಞತಾಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಒಬ್ರು ಧ್ವನಿ ಎತ್ತಿದ್ರೆ ಅವ್ರ ಧ್ವನಿಗೆ ಇನ್ನೊಬ್ರು ಧ್ವನಿಯಾಗಿ ನಿಲ್ಬೇಕು. ಇದು ನಮ್ಮದು ನೇಕಾರ ಬದುಕೈತಿ. ಇಲ್ಲಿ ನೇಕಾರ ಸ್ವತಂತ್ರ ಪೂರ್ವದಿಂದ ಇಲ್ಲಿವರೆಗೂ ಕಾರ್ಮಿಕರಂದು ಗುರುತಿಸ್ಕೊಂಡಿಲ್ಲ. ನಮ್ಮ ನೇಕಾರರ ಜೀವನ ಹಸನಾಗಬೇಕಾದ್ರೆ ನೇಕಾರ ನೇದಂಥ ಬಟ್ಟೆಯನ್ನು ಖರೀದಿ ಮಾಡ್ಬೇಕು ಸರ್ಕಾರ. ಸರ್ಕಾರದ ಶಾಲೆಗಳು, ಸರ್ಕಾರದ ಅನುದಾನದಲ್ಲಿ ನಡೆತಕ್ಕಂಥ ಶಾಲೆಗಳು, ಪ್ರೌಢಶಾಲೆಗಳು ಇವೆಲ್ಲ ನೇಕಾರ ನೇದಂಥ ಬಟ್ಟೆ ಖರೀದಿ ಮಾಡಿಬಿಟ್ರೆ ನೇಕಾರನ ಜೀವನ ಹಸನಾಕತಿ. ಇದನ್ನು ನಾವು ನೋಡ್ರಿ, ಇದನ್ನು ನಾವು ಮೊದಲು ಒತ್ತಾಯ ಮಾಡಿದ್ವಿ. ಆಗ್ಯಾಂಗ ರೇಷನ್ ಅಂಗಡಿ ಒಳಗೆ ಆ ಜನತಾ ಸಿರಿ, ಜನತಾ ದೋತ್ರ ಕೊಡ್ತಿದ್ದಾರಲ್ಲ, ಆತ್ರಿ ನೇಕಾರ ಸಲುವಾಗಿ ಏನು ಉತ್ಪಾದನೆ ಮಾಡ್ಯಾರ ಸೀರೆಗಳದಾವ, ಬಟ್ಟೆ ಅದ, ಅದನ್ನ ರೇಷನ್ ಮುಖಾಂತರ ಹಂಚ್ರ ಅಂತ ಹೇಳ್ತಾನ. ಅದಕ್ಕೆ ನೇಕಾರಿಗೆ ವಿಶೇಷ ಪ್ಯಾಕೇಜ್ ಕೊಡತ್ ನಾ ಹೇಳಿದಿಲ್ಲ. ಈಗ ಅದನ್ನ ಬೇಕಾದ್ರೆ ಈ ವಿಧಾನಸೌಧದಾಗ ಇನ್ನೊಂದು ಮಾತಾಡಂದ್ರೆ ಇನ್ನೊಂದು ಮಾತಾಡ. ಎಸ್, ಥ್ಯಾಂಕ್ ಯು ಸರ್. ನಮಸ್ಕಾರ. ತಾವು ಮಾಡೋ ಕೆಲಸ ಏನಂದ್ರೆ ವಿರೋಧ ಪಕ್ಷದಾಗ ಅದಿರಿ, ಅಧಿವೇಶನದೊಳಗೆ ನಮ್ಗೆ ಪರ್ಟಿಕ್ಯುಲರ್ ಆಗಿ ಆಲ್ಮಟ್ಟಿ ಪ್ರಾಜೆಕ್ಟಕ್ಕೆ ದುಡ್ಡು ಇಡ್ಲಿಕ್ಕಂದ್ರೆ ತಾವು ಹೋರಾಡ್ತೀರಿ. ಈಗ ಅಧಿವೇಶನಕ್ಕಿಂತ ಮುಂಚೆ ನಮಗೆ ಉಸ್ತುವಾರಿ ಮಂತ್ರಿಗಳು ಬಂದು ಹೇಳಿಗ್ಯಾರ, ಏನಪ್ಪ ಅಂದ್ರೆ ಇದು 22, 24, 22 ಇಲ್ಲಪ್ಪ 24 ಮಾಡ್ತೀವಿ ಅಂತ. ಈಗ ಮೌಖಿಕವಾಗಿ ನಮಗೆ ಆದೇಶ ಇಲ್ಲ ಸರ್. ಈಗ ನಮಗೆ 2-3 ಸಲ ನಾವು ಪ್ರತಿ ಸಲ ಇಲ್ಲಿ ತಿಮ್ಮಾಪುರ ಅವ್ರು ಬಂದಾಗ ಭೇಟಿ ಹಾಕಿವಿ ಸರ. ಈ ಕ್ಯಾಬಿನೆಟ್ದೊಳಗೆ ಆಗಿಲ್ಲಪ್ಪ, ಮುಂದಕ್ಕೆ ಮಾಡ್ತೀವಿ, ಈ ಕ್ಯಾಬಿನೆಟ್ ಆಗಿಲ್ಲ ಮುಂದಕ್ಕೆ ಮಾಡ್ತೀವಿ ಅಂತ ಹೇಳಿದ್ರು ಸರ. ಅದು ಆಗಿಲ್ಲ. ಒಳ್ಳೆ ನಮಗೇನು ಹೇಳ್ಯಾರ, ನಮ್ಗೆ ಕೋರ್ಟಿಗೆ ಅದು ಆದ್ರೆ ವಾಜ್ಯಕತಿ, ನಾವೊಂದು ರೀಸನೇಬಲ್ ನಿಮಗೆ ಕನ್ಸೆಂಟ್ ರೇಟ್ ಕೊಡ್ತೀವಿ ಅಂತ ಹೇಳಿ ಹೋಗ್ಯಾರ ಸರ್. ಇವತ್ತು ಅವು 2 ಪ್ರೊಸೆಸ್ದೊಳಗಿಲ್ಲ. ಒಟ್ಟು ಪರ್ಟಿಕ್ಯುಲರ್ ಆಗಿ ನಮಗೆ ಆಲ್ಮಟ್ಟಿ ಪ್ರಾಜೆಕ್ಟ್ಗೆ ದುಡ್ಡು ಇಡಿಸೋ ಸಲ ನೀವು ಹೋರಾಡ್ರಿ ಎಲ್ಲರೂ ಕೂಡಿ. ನಾವು ಬೆಳಗಾವಿ ಅಧಿವೇಶನದಾಗ ಈ ಕ್ವಶನ್ ಕೇಳೇನಿ, ಸಂತ್ರಸ್ತರ ಬಗ್ಗೆ ಕೇಳಿರಿ ಸರ್, ಕೊಟ್ಟಾರ. ಕೇಳಿರಲ್ಲ ಸರ್, ಅದಕ್ಕೆ ಏನು ಇಲ್ಲಲ್ರಿ. ಮತ್ತೆ ಇವರು ತಿಮ್ಮಾಪುರ ಅವ್ರು ಬಂದ ನಮ್ಮನ್ನ ಹೋರಾಟಗಾರನ ಎಬ್ಸಾರಿ. ಇಲ್ಲಿ ಅವ್ರ ಜವಾಬ್ದಾರಿಯಲ್ಲಿ ಅವ್ರು ಕಳಿಸ್ಕೊಟ್ರೆ ಪ್ರತಿನಿಧಿ ಅಂತ ಕಳಿಸ್ಕೊಟ್ಟಾರ ಸರ್. ಇದು ಒಂದು ದಿನದ ಸಂವಾದ ಅಲ್ಲ. ನಿಮ್ಮೊಟ್ಟಿಗೆ ನಾವು ಪ್ರತಿನಿತ್ಯ ಇರ್ತೀವಿ, ಪ್ರತಿನಿತ್ಯ ಕ್ವಶನ್ ಮಾಡ್ತೀವಿ. ನಿಮ್ದು ಏನು ಇದಿದೆ ಅದನ್ನು ಮನವಿಯನ್ನು ನಮ್ಮ ಹತ್ರ ಒಂದು ರೈಟಿಂಗ್ ಅಲ್ಲಿ ಕೊಡಿ. ಅದನ್ನು ತಿಮ್ಮಾಪುರವರೆಗೂ ಮುಟ್ಟಿಸ್ತೀವಿ, ಸಿದ್ದರಾಮಯ್ಯನವರೆಗೂ ಮುಟ್ಟಿಸ್ತೀವಿ, ಕ್ವಶನ್ ಮಾಡ್ತೀವಿ. ಪವರ್ ಟಿವಿ ಮುಳುಗಡೆ ಸಂತ್ರಸ್ತರು ಏನಿದ್ದಾರೆ ಅವರೊಟ್ಟಿಗೆ ಹೋರಾಟಗಾರರಾಗಿ ಅವರೊಟ್ಟಿಗೆ ನಿಂತ್ಕೊಂಡು ನಾವು ಹೋರಾಟ ಮಾಡ್ತೀವಿ. ಪವರ್ ಟಿವಿ ತಮ್ಮಂಥ ಹಿರಿಯ ಮುತ್ಸದ್ದಿಗಳು, ಆಮೇಲೆ ನಮ್ಮನ್ನು ಪ್ರತಿನಿಧಿಸೋರು, ನಿತ್ಯ ನೀವು ವಿಧಾನಸಭೆಯೊಳಗೆ ನಮ್ಮ ಪರವಾಗಿ ಕೂಗೆತ್ತೋರು, ತಮಗೆ ಈ ಥರದ ಅಳಲಿದ್ದಾಗ ಈ ಭಾಗದ ಉದ್ಧಾರ ಯಾವಾಗ? ನೋಡ್ರಿ, ನಾನು ತಾರತಮ್ಯ ಹೇಳಿದ ನಿಜ ಅದ.
ಇದು ದಕ್ಷಿಣ ಕರ್ನಾಟಕ ಇಟ್ಟ ವಿಳಂಬ ಮಾಡಿ ಯಾವುದೇ ಯೋಜನೆ ಮುಗಿಸಂಗಿಲ್ಲ. ಯಾಕನ್ನುವಂಥದ್ದನ್ನು ನೋಡ್ಬೇಕು. ನೀವು ಈ ಕಡೆ ನೋಡ್ರಿ, ಆ ಕಡೆ ಮಾತಾಡಬೇಡ್ರಿ. ಯಾಕನ್ನುವಂಥದ್ದನ್ನು ಹಿನ್ನೆಲೆ ನೋಡ್ಬೇಕು ನಿಮ್ಮಲ್ಲಿ. ನಮ್ಮ ಯಾವುದೇ ಹೋರಾಟವನ್ನು ಲಾಜಿಕ್ ಎಂಡ್ ಮುಟ್ಸಂಗಿಲ್ಲ ನಾವು. ಆ ಹೋರಾಟದಾಗ ರಾಜಕಾರಣ ಸೇರಿಸ್ತೀವಿ, ಒಡೆದು ಬಿಡ್ತೀವಿ. ಇದು ನಮ್ಮಲ್ಲಿ ದೋಷದ. ಪಕ್ಷಾತೀತವಾಗಿ ಗಟ್ಟಿಯಾಗಿ ನಿಂತು ಹೋರಾಟ ಮಾಡ್ರ ಅಲ್ಲಿದ ಸಾಷ್ಟಾಂಗ ಹಾಕೊಂಡು ಬಂದು ಸರ್ಕಾರ ಕೊಡ್ತದ. ಅದು ನಮ್ಮಲ್ಲಿ ಇಲ್ಲ. ನಾವು ಹೇಳಿದ್ರೆ ತಪ್ಪಾಕತಿ, ಏನ್ರಿ ಹೇಳಿದ್ರೆ ರಾಜಕಾರಣ ಬೆರೆಸಿದಂಗೆ ಆಕತಿ. ನಾವು ಯಾವುದೇ ಇರಲಿ, ನಮ್ಮ ಗೌರ್ಮೆಂಟ್ ಬಂದ್ರೂ ಹೋರಾಟ ಮಾಡಕ್ಕೆ ಮುಂಚೂಣಿಯಾಗಿರ್ತೀವಿ ನಾವು. ನೀವು ತಯಾರಾಗ್ರಿ. ಇಲ್ಲಿ ಏನು ಸಂತ್ರಸ್ತರದಾರ, ಮುಳುಗಡೆ ಅವ್ರದಾರ, ಜಮೀನು ಕೇಳ್ಕೊಂಡವ್ರದಾರ, ತಯಾರಾಗ್ರಿ. ತಯಾರಾಗಂಗಿಲ್ಲ ಮಾಡೋಟೊಳಗೆ ಹೋಗಿಬಿಡ್ತದ. ಹೆಂಗ ಈ ಮಹಾರಾಷ್ಟ್ರದಾಗ, ಗುಜರಾತ್ದಾಗ ಗುಜ್ರು ಹೋರಾಟ ಮಾಡಿರಲ್ಲ, ಹಂಗೆ ಹೋರಾಟ ಮಾಡ್ಲಾಕ ತಯಾರಾದಾಗ ನಮಗೆ ನ್ಯಾಯ ಸಿಗ್ತದ. ನಮ್ಮ ಕಡೆ ಹೋರಾಟಕ್ಕೆ ದಿವಸ ಬಂದು ನಿಂದ್ರಾಕ ಜನರ ಕೆಲಸದಾರ. ನಮ್ಮ ಜನ ನಮ್ಮ ಕಡೆ ರೈತರು ಕೆಲಸ ಮಾಡೋರು, ಕೆಲ್ಸಕ್ಕೆ ಒತ್ತು ಕೊಡ್ತಾರ. ಇಂಥದ್ದು ದಿವಸ ಬಂದು ಬೀದಿಗೆ ನಿಂದ್ರಂಗಿಲ್ಲ ನಮ್ಮ ಕಡೆ ಮಂದಿ. ಯಾಕೆ ನಿಂದ್ರಂಗಿಲ್ಲ ಅಂದ್ರೆ ನಿಮ್ಮನ್ನು ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿರ್ತಾರ, ನೀವು ಮಾಡ್ಬೇಕಂದ್ರೆ ಎಲ್ಲರೂ ಕೂಡ. ನಾವು ಹೋರಾಟ ಮಾಡಕ್ಕೆ ತಯಾರಿದ್ದೀವಿ, ನಮ್ದೇನು ನಾವಿಲ್ಲ ಅನ್ನಂಗಿಲ್ಲ. ಔಷಧಿಯಾಗೂ ಸಾಕಷ್ಟು ನಾವು ಇದನ್ನ ಬಗ್ಗೆ ಮಾತಾಡೀವಿ. ಅದರ ಬೆಂಬಲ ಬೇಕಲ್ಲ. ಒಬ್ಬರ ಒಂಟಿ ಮನುಷ್ಯಾಗ ಏನ್ರೆ ಹೋರಾಟ ಮಾಡ್ರೆ ನ್ಯಾಯ ಸಿಗ್ತದನ? ಸಿಗಂಗಿಲ್ಲ. ಬೆಂಬಲ ಬೇಕ. ಈ ಮಾತನ್ನು ನೀವು ಆಡಳಿತ ಪಕ್ಷ ಶಾಸಕರಿಗೆ ಹೇಳ್ರಿ, ಅವ್ರು ಯಾವಾಗ ಕರೆದ ನಾವು ಬರ್ತೀವಿ, ನೀವ ನಮ್ಮನ್ನು ಕರ್ಕೊಂಡು ಹೋಗ್ರು ಬರ್ಲಾಗ್ತಾ ಇದ್ದೀವಿ. ಅಲ್ಲ, ನಾವು ಬರಂಗಿಲ್ರಿ. ನಾವು ಇದ್ದಾಗ ನೀವು ಬರ್ತೀವಿ, ನೀವು ಕರೆದಾಗ ಬಂದೀವಲ್ಲ, ನಿಮ್ಮ ಹೋರಾಟಕ್ಕೆ ನಾವು ಬಂದೀವಲ್ಲ. ಒಂದ್ ನಿಮಿಷ ನೀವೊಂದು ಕೆಲಸ ಮಾಡಿದ್ದೇನೆ, ನಮ್ಮ ಬಾಗಲಕೋಟೆ ಜಿಲ್ಲೆ, ಬಿಜಾಪುರ ಜಿಲ್ಲೆ ಎಲ್ಲ ಶಾಸಕರು ಮೀಟಿಂಗ್ ಕರ್ರಿ, ಸಂತ್ರಸ್ತ ಕೂಡಿ ಕರ್ರಿ, ಅವ್ರ ಮನೆಗೆ ಹೋಗಿ ಹೇಳ್ಕೊಂಡ್ ಬರ್ರಿ, ಕೂಡಿಸ್ರಿ, ನಾವು ನಿರ್ಣಯ ತಗೊಳ್ಳೋಲ್ಲಿ.